ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆಶೀರ್ವಾದ ತಗೊಳ್ಳಿ. ದೊಡ್ಡ ನಾಗಪ್ಪನ ರಕ್ಷಣೆ ಮಾಡ್ಕೊಂಬಂದಿದ್ದೀನಿ, ಮತ್ತು ಒಂದು ರಸಲ್ ವೈಪರ್ ರಕ್ಷಣೆ ಮಾಡ್ಕೊಂಬಂದಿದ್ದೀನಿ. ಬೇಗ ಇವಾಗ ಕಾಡಿಗೆ ರಿಲೀಸ್ ಮಾಡೋಕ್ಕೆ ಹೋಗೋಕ್ಕೆ ಬಂದಿದ್ದೀನಿ. ಇವತ್ತು ಗೌರವಾನ್ವಿತ ನಮ್ಮ ಭಾರತ ದೇಶದ ನಮ್ಮ ಮೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ನಮ್ಮ ಏರಿಯಾಗೆ ಬರ್ತಾಯಿದ್ದಾರೆ. ಕನಕಪುರ ಮುಖ್ಯ ರಸ್ತೆ ಆಧ್ಯಾತ್ಮಿಕ ಕೇಂದ್ರ ಉದ್ಘಾಟನೆ ಮಾಡೋದಕ್ಕೆ ಆರ್ಟ್ ಆಫ್ ಲಿವಿಂಗ್ ಶ್ರೀ 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 ರವಿಶಂಕರ್ ಗುರೂಜಿ ಅವರ 70ನೇ ಹುಟ್ಟುಹಬ್ಬದ ದಿನದಂದು ಆಧ್ಯಾತ್ಮಿಕ ಕೇಂದ್ರ ಉದ್ಘಾಟನೆ ಮಾಡೋದಕ್ಕೆ ಮೋದಿಜಿಯವರು ಬರ್ತಾಯಿದ್ದಾರೆ. ಅಲ್ಲಿಗೆ ಹೋಗಬೇಕು. ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸುಮಾರು ಒಂದು 8ರಿಂದ 10 ರಕ್ಷಣೆ ಇರುತ್ತೆ. ನನಗೆ 5 ನಿಮಿಷನೂ ಬಿಡುವಿರಲ್ಲ. ನಾನೊಬ್ಬ ಮೂಲ BJP ಕಾರ್ಯಕರ್ತ. ಈ ಮೋದಿಜಿಯವರು ಬರ್ತಾ ಇದ್ದಾರೆ ಅಂದ ತಕ್ಷಣ ನನಗೆ ಸುಮಾರು ಜನ, ಯಾಕೆಂದ್ರೆ ನನಗೆ ಗೊತ್ತಿತ್ತು ಆಲ್ರೆಡಿ. ನಾನು ಮೊನ್ನೆ ಕೂಡ ಒಂದು 4 ದಿವಸಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ಈ ಮೋದಿಜಿಯವರು ಬರ್ತಾ ಇದ್ದಾರೆ ಅಂತ. ಎಲ್ಲ ವಿಡಿಯೋ ವೈರಲ್ ಆಗಿದೆ. ನನಗೊಂದು ಪಾಸ್ ಕೊಡಿ ಅಂತ ಒಬ್ಬ ನಮ್ಮ BJPಯ ಮುಖಂಡಂಗೆ ಕೇಳಿದೆ. ನಾನು ಅವ್ರ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಮೊದಲೇ ಹೇಳಬೇಕಿತ್ತು ರವಿ ಅಂತ ಹೇಳಿದ್ರು. ಕೆಲವ್ರಿಗೆಲ್ಲ ಕರೆದು ಪಾಸ್ ಬೇಕಂತ ಹೇಳ್ತಾರೆ. ಪರವಾಗಿಲ್ಲ, ಅವ್ರು ಪಾಸ್ ಕೊಡದೇ ಇದ್ರು ಮೋದಿಜಿಯವರು ನಮ್ಮ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ ಕನಕಪುರ ಮುಖ್ಯ ರಸ್ತೆಗೆ ಬರ್ತಿದ್ದಾರೆ. ದೂರದಲ್ಲಿ ನಿಂತ್ಕೊಂಡಾದರೂ ಮೋದಿಜಿಯವ್ರನ್ನ ನೋಡಿ ನಾನು ಖುಷಿ ಪಡ್ತೀನಿ. ಯಾಕೆಂದರೆ ನಮ್ಮೆಲ್ಲರ ನೆಚ್ಚಿನ ಮೋದಿಜಿಯವರು ವಿಶ್ವ ಕಂಡ ಶ್ರೇಷ್ಠ ವ್ಯಕ್ತಿ ನಮ್ಮ ಮೋದಿಜಿಯವರು. ಹಾಗಾಗಿ ಹೋಗಲೇಬೇಕು. ಹೋಗಿ ಅವ್ರನ್ನ ನೋಡ್ಕೊಂಬರ್ತೀನಿ. ಅದಕ್ಕೆ ಮುಂಚೆ 2 ಹಾವನ್ನ ಇವಾಗ ರಿಲೀಸ್ ಮಾಡ್ತಾಯಿದ್ದೀನಿ. ಬನ್ನಿ. ಜೈ ಶ್ರೀರಾಮ್. ಸಖತ್ ಇದಾಗ ಅಗ್ರೆಸಿವ್ ಆಗಿದೆ ಸರ್. ಇದು ಅಗ್ರೆಸಿವ್ ಅನ್ನು ಫಾಸ್ಟ್ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಬರ ಬಂಗಾರಿ ಒಪ್ಪ ಬರ್ರಂತ ಹೋಗ್ಬೇಕೀಗ. ಬನ್ನಿ. ಈಗ ಕ್ರಾಸರ್ ಮಾಡಿ ನಡಿಯೋ ಬಂಗಾರ. ಸರ್ ಉದ್ದುದ್ದ ನೋಡಿ ಇದ್ದಾಂ ಬೇಡವಾ? ಹಾಂ ಏನ ಬಂಗಾರಿ. ಯಾವ ಸರ್ ಇದು? ಇದು ಮಂಡ್ಲಾವು. ಬರ ಕೊಳಕ್ ಮಂಡಲನಾ? ಎಸ್. ಕೈಲಿ ಹಿಡ್ಕೊಂಡಿರಲ್ಲ ಸರ್? ನೋಡಿ ಗೊತ್ತಾಗ. ಇಲ್ಲ, ನೀವು ಕೈ ಹಿಡ್ಕೊಂಡಿರಲ್ಲ. ಏನಾಗುತ್ತೆ ನೋಡಿ, ಯಾರು ಏನೇನೋ ಹೇಳ್ತಾರೆ ಸರ್. ಕೊಳಕ್ ಮಂಡಲ ಸರ್, ಇದಾಗುತ್ತೆ ಅಂತ ನೋಡಿ. ಅವನು ಹೋಗ್ತಾನೆ ಆರಾಮಾಗಿ. ಬನ್ನಿ ಹತ್ರ ಬನ್ನಿ. ನೋಡಿ ಹಂಗೆ ಬನ್ನಿ, ಹತ್ರ ಬನ್ನಿ. ಎಲ್ಲೋಯ್ತು? ಅಲ್ಲಿ ಮಿಂದೇನೆ ಇದೆ. ಹೋಗ್ತಾವನ? ಹೋಗ್ತಾವನ? ಆ ಕಡೆ ಹೋಗ್ತಾ ಇದೆ. ಬರ ಬಂಗಾರಿ.